ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರ ಡಿಸೈನ್ ಯಾವ ಥರ ಹಾಕೋದು ಅಂತೇಳಿ ನೋಡೋಣ. ನಾರ್ಮಲಾಗಿ 6 ಎಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 9 ಅಥವಾ 10. ಫಸ್ಟ್ ಈ ಥರ ಥ್ರೆಡ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಲೇಸಿಂದ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಲೇಸ್ ಒಳಗಡೆಯಿಂದ ನಾನಿಲ್ಲಿ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡಾದಮೇಲೆ ಫಸ್ಟು ಸಿಂಗಲ್ ಥ್ರೆಡ್ಡಲ್ಲಿ, ಆಮೇಲೆ ಡಬಲ್ ಥ್ರೆಡ್ಡಲ್ಲಿ, ಆಮೇಲೆ ಡಬಲ್ ಈ ಥರ ತೊಗೊಳ್ತಾ ಇದ್ದೀನಿ. ಆಮೇಲೆ ಟೂ ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು 2 ಚೈನಷ್ಟು ಗ್ಯಾಪ್ ಬಿಟ್ಟು ಮತ್ತು ಒಂದು ದಾರದಲ್ಲಿ, ಆಮೇಲೆ 2 ದಾರದಲ್ಲಿ, ಆಮೇಲೆ 2 ದಾರದಲ್ಲಿ ಈ ಥರ ತ್ರಿಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಫಸ್ಟ್ ಲೈನು ಇದೇ ಥರ ಹಾಕಬೇಕು. 2 ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ. ಎಲ್ಲ ಡಿಸೈನಲ್ಲೂ ಫಸ್ಟು ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀನಿ, ಆದರೆ ಈ ಡಿಸೈನಲ್ಲಿ ಮಾತ್ರ ಫಸ್ಟು ಥ್ರೆಡ್ನ ಲಾಕ್ ಮಾಡಿಕೊಂಡು ಆಮೇಲೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಆಮೇಲೆ ಡಿಸೈನ್ನ ವರ್ಕ್ ಮಾಡಿರೋದು. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಚೇಂಜಸ್ ಇದೆ. ಫಸ್ಟು ಲೈನ್ ಇದೇ ಥರನೇ ಕಂಟಿನ್ಯೂ ಮಾಡಬೇಕು. 2 ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶ, 2 ಚೈನ್ ಹಾಕಿ ತ್ರಿಬಲ್ ಕ್ರೋಶ, ಇದೇ ಥರನೇ ಕಂಟಿನ್ಯೂ ಮಾಡೋಣ. ತುಂಬಾ ಸಿಂಪಲ್ಲಾಗಿದೆ. ಈ ಡಿಸೈನ್ ಒಂದ್ಸಲ ಟ್ರೈ ಮಾಡ್ಬೋದು. ಈ ಡಿಸೈನ್ನ ಸ್ಯಾರಿ ಲೇಸ್ ಥರನೂ ಹಾಕ್ಕೊಳ್ಬೋದು, ಬ್ಲೌಸ್ಗೆ ಸ್ಲೀವ್ಸ್ ಕೂಡ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿರಲಿ ಅಂತಂದರೆ. 2 ಸ್ಟೆಪ್ಪಲ್ಲಿ ಡಿಸೈನ್ ಫಿನಿಶ್ ಆಗುತ್ತೆ. ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ನ ನಾವು ಪಲ್ಲು ಸೈಡ್ ಹಾಕ್ಕೊಳ್ಬೋದು. ಲೇಸ್ ಥರನೂ ಕೂಡ ಹಾಕ್ಕೊಳ್ಬೋದು, 2 ಥರನೂ ಹಾಕ್ಕೊಳ್ಬೋದು ಈ ಥರ ಡಿಸೈನ್ನ. ಫಸ್ಟ್ ಸ್ಟೆಪ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಯಾವ ಥರ ಹಾಕೋದು ಅಂತೇಳಿ ನೋಡೋಣ. ಫಸ್ಟ್ ಸ್ಟೆಪ್ ಮಾತ್ರ ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಫಸ್ಟ್ ಸ್ಟೆಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ಪು ಯಾವ ಥರ ಅಂತೇಳಿ ನೋಡೋಣ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಪರ್ಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ಮಾಲ್ ಸೈಜ್ ಪರ್ಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು, ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು. ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ಈ ಥರ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ಮಾಲ್ ಸೈಜ್ ಪರ್ಲ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ನೀವು ಯಾವ ಕಲರ್ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಈ ಸ್ಟೆಪ್ಪಲ್ಲೂ ಕೂಡ ಥ್ರೆಡ್ನ ಫಸ್ಟ್ ಈ ಥರ ಲಾಕ್ ಮಾಡಿಕೊಂಡು ಆಮೇಲೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಳ್ಬೇಕು. ಥ್ರೆಡ್ನ ತೊಗೊಂಡಾದಮೇಲೆ ನೋಡಿ, ಥ್ರೆಡ್ನ ತೊಗೊಂಡು ಫಸ್ಟು 2 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಂದ ಥ್ರೆಡ್ನ ತೊಗೊಂಡು ಫಸ್ಟು ಒಂದು ದಾರದಲ್ಲಿ, ಆಮೇಲೆ 2 ದಾರದಲ್ಲಿ, ಆಮೇಲೆ 2 ದಾರದಲ್ಲಿ ಈ ಥರ ಹಾಕ್ಕೊಂಡಾದಮೇಲೆ ಒಂದು ಪರ್ಲ್ನ ತೊಗೊಳ್ತಾ ಇದ್ದೀನಿ. ಒಂದು ಪರ್ಲ್ ಬೀಡ್ಸ್ನ ತೊಗೊಂಡು ಬೀಡ್ಸ್ ಒಳಗಡೆಯಿಂದ ನೀಡಲ್ನ ತೊಗೋಬೇಕು. ಈ ಥರ ತೊಗೊಂಡಾದಮೇಲೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಂದ ಥ್ರೆಡ್ನ ತೊಗೋಬೇಕು. ಆಮೇಲೆ ಫಸ್ಟ್ ಒಂದು ದಾರದಲ್ಲಿ, ಆಮೇಲೆ 2 ದಾರದಲ್ಲಿ, 2 ದಾರದಲ್ಲಿ ತೊಗೊಂಡಾದಮೇಲೆ ನೋಡಿ, 2 ದಾರದಲ್ಲಿ ತೊಗೊಂಡಾದಮೇಲೆ ಪರ್ಲ್ಸ್ ಒಳಗಡೆಯಿಂದನೂ ಕೂಡ ಬೀಡ್ಸ್ ಒಳಗಡೆಯಿಂದನೂ ಕೂಡ ಥ್ರೆಡ್ನ ತೊಗೋಬೇಕು. ಈ ಥರ ತೊಗೊಂಡಾದಮೇಲೆ ಮತ್ತು 2 ದಾರದಲ್ಲಿ ಇವಾಗ 3 ಚೈನ್ ಹಾಕ್ಕೊಂಡು ನೋಡಿ, ಈ ಥರ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಬೀಡ್ಸ್ನ ತೊಗೊಳ್ಳೋಣ. ಬೀಡ್ಸ್ನ ತೊಗೊಂಡು ಬೀಡ್ಸ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಬೇಕು. ಈ ಥರ ಪಾಸ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಫಸ್ಟ್ ಒಂದು ದಾರದಲ್ಲಿ, ಆಮೇಲೆ 2 ದಾರದಲ್ಲಿ, ಆಮೇಲೆ ಬೀಡ್ಸ್ ಒಳಗಡೆಯಿಂದ ನೀಡಲ್ನ ಈ ಥರ ನೀಡಲಿಂದ ಥ್ರೆಡ್ನ ಎಳ್ಕೊಬೇಕು. ಈ ಥರ ಎಳ್ಕೊಂಡು ಮತ್ತೆ 2 ದಾರದಲ್ಲಿ ಒಂದು ಸಲ ಥ್ರೆಡ್ನ ತೊಗೊಂಡು ಈ ಥರ ಮತ್ತು 3 ಚೈನ್ ಹಾಕ್ಕೊಂಡು ಮತ್ತು ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತು ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತು ಬೀಡ್ಸ್ನ ತೊಗೊಳ್ಳೋದು. ಬೀಡ್ಸ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಬೇಕು. ನೆಕ್ಸ್ಟು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶ ವರ್ಕ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ಪು ಕೂಡ ನಾವು ಇದೇ ಥರನೇ
ಕಂಟಿನ್ಯೂ ಮಾಡಬೇಕು. ಅವಾಗ ಫಿನಿಷ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಪಲ್ಲುಗೂ ಹಾಕ್ಕೊಳ್ಬೋದು, ಸ್ಯಾರಿಗೆ ಬಾರ್ಡ್ರ್ ಥರನೂ ಹಾಕ್ಕೋಬೋದು, ಬ್ಲೌಸ್ ಸ್ಲೀವ್ಸ್ ಕೂಡ ಹಾಕ್ಕೋಬೋದು. ನಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು ಈ ಡಿಸೈನ್ನ. ನಾನು ಈ ಡಿಸೈನ್ಗೆ ಯಾವುದೇ ಕುಚ್ಚು ಹಾಕಿಲ್ಲ, ಲೇಸ್ ಥರ ಹಾಕಿದ್ದೀನಿ ಈ ಡಿಸೈನು. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋನ ಎಂಡ್ವರೆಗೂ ನೋಡಿದರೆ ಪ್ರೈಸ್ ಕೂಡ ಹೇಳಿರ್ತೀನಿ. ತುಂಬಾ ಈಸಿಯಾಗಿದೆ. 1-2-3 ಅವರಲ್ಲೇ ಡಿಸೈನು ಫಿನಿಷ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಎಲ್ಲ ಫಿನಿಷ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡೋಣ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎಲ್ಲ ಫಿನಿಷ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ಪ್ರೈಸ್ ಅಂದರೆ 500 ರುಪೀಸ್. ಈ ಡಿಸೈನ್ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.